ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವಿವತ್ತು W.B. ಯೀಟ್ಸ್ ಅವರ ಈಸ್ಟರ್ 1916 ಆ ಒಂದು ಪ್ರಸಿದ್ಧ ಕವಿತೆಯ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಅಂತಿದ್ದೇವೆ. ಹೌದು. ಇದು 1916ರಲ್ಲಿ ಐರ್ಲೆಂಡ್ನಲ್ಲಿ ನಡೆದ ಈಸ್ಟರ್ ಬಂಡಾಯದ ಬಗ್ಗೆ ಅಲ್ವಾ? ಹೌದು. ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಐರಿಷ್ ರಾಷ್ಟ್ರೀಯವಾದಿಗಳು ಡಬ್ಲಿನ್ನಲ್ಲಿ ನಡೆಸಿದ ಬಂಡಾಯ. ಅದು ಆಕ್ಚುಲಿ ವಿಫಲವಾಯಿತು. ಓ ಹೌದಾ? ಆಮೇಲೆ ಅದರ ಅನೇಕ ನಾಯಕರನ್ನ ಬ್ರಿಟಿಷರು ಗಲ್ಲಿಗೇರಿಸಿದ್ರು. ಇದು ಯೀಟ್ಸ್ ಮೇಲೆ ತುಂಬಾನೇ ಪರಿಣಾಮ ಬೀರಿತು ಅಂತ ಹೇಳಬಹುದು. ಮೊದಲವರು ಈ ಹಿಂಸಾತ್ಮಕ ರಾಷ್ಟ್ರೀಯತೆಯ ಬಗ್ಗೆ ಸ್ವಲ್ಪ ಸಂಶಯ ವ್ಯಕ್ತಪಡಿಸಿದ್ರು ಅಂತ ಕೇಳಿದ್ದೇನೆ. ನಿಜ, ಅವರಿಗೆ ಅದರಲ್ಲಿ ಅಷ್ಟು ನಂಬಿಕೆ ಇರಲಿಲ್ಲ. ಆದರೆ ಆ ನಾಯಕರ ತ್ಯಾಗ ಇದೆಯಲ್ಲ, ಅದು ಅವರನ್ನ ಬಹಳವಾಗಿ ಪ್ರಭಾವಿಸಿತು. ನಮ್ಮ ಹತ್ರ ಇರೋ ಮೂಲಗಳಲ್ಲೂ ಅದು ಕಾಣಿಸುತ್ತೆ ಅಲ್ವಾ? ಅವರ ಆ ಒಂದು ಸಂಘರ್ಷದ ಭಾವನೆಗಳು. ಒಂದು ಕಡೆ ಅವರ ಧೈರ್ಯಕ್ಕೆ ಮೆಚ್ಚುಗೆ, ಇನ್ನೊಂದು ಕಡೆ ಅಯ್ಯೋ ಇಷ್ಟೊಂದು ದುರಂತ ಆಯ್ತಲ್ಲ ಅಂತ ದುಃಖ. ಹೌದು ಹೌದು. ಅದೇ ಕಾರಣಕ್ಕೆ ಆ ಪ್ರಸಿದ್ಧ ಸಾಲು ಬಂದಿದ್ದು, ಒಂದು ಭಯಾನಕ ಸೌಂದರ್ಯ ಹುಟ್ಟಿದೆ, ಅ ಟೆರಿಬಲ್ ಬ್ಯೂಟಿ ಇಸ್ ಬಾರ್ನ್. ನಿಖರವಾಗಿ. ಬನ್ನಿ ಈ ಕವಿತೆಯೊಳಗೆ ಇನ್ನಷ್ಟು ಆಳವಾಗಿ ಇಳಿಯೋಣ. ಖಂಡಿತ. ಈ ಕವಿತೆಯಲ್ಲಿ ಹಲವಾರು ಮುಖ್ಯ ವಿಷಯಗಳಿವೆ. ತ್ಯಾಗದಿಂದ ಹೇಗೆ ಪರಿವರ್ತನೆ ಆಗತ್ತೆ, ಕಲೆ ಮತ್ತು ರಾಜಕೀಯದ ನಡುವಿನ ಸಂಘರ್ಷ, ಆಮೇಲೆ ರಾಷ್ಟ್ರೀಯ ಅಸ್ಮಿತೆ, ಸಾವು, ಹೌದು, ಮತ್ತು ಕ್ರಾಂತಿಗೆ ತರಬೇಕಾದ ಬೆಲೆ, ಈ ಥರದ ವಿಷಯಗಳೆಲ್ಲ ಇದರಲ್ಲಿವೆ. ಸರಿ, ಹಾಗಾದ್ರೆ ಶ್ಲೋಕವಾಗಿ ನೋಡೋಣವೆ. ಮೊದಲನೇ ಭಾಗದಲ್ಲಿ ಯೀಟ್ಸ್ ಈ ಕ್ರಾಂತಿಕಾರಿಗಳನ್ನ ನೆನಪಿಸ್ಕೊಳ್ತಾರೆ. ಅಂದ್ರೆ ದೈನಂದಿನ ಜೀವನದಲ್ಲಿ ಭೇಟಿಯಾಗಿದ್ದ ಸಾಮಾನ್ಯ ಜನರ ಹಾಗೆ. ಕೆಲವರನ್ನಂತೂ ಸ್ವಲ್ಪ ಲಘುವಾಗಿ ಗೇಲಿ ಮಾಡಿದ್ದನ್ನು ಅವರು ನೆನಪು ಮಾಡ್ಕೊಳ್ತಾರೆ. ಹೌದು. ಆದ್ರೆ ಅವರ ಆ ಬಂಡಾಯದ ಕಾರ್ಯಗಳಿದೆಯಲ್ಲ, ಅವು ಅವರನ್ನ ಸಂಪೂರ್ಣವಾಗಿ ಬೇರೆ ವ್ಯಕ್ತಿಗಳನ್ನಾಗಿ ಮಾಡಿಬಿಟ್ವು. ಕೌಂಟೆಸ್ ಮಾರ್ಕ್ವಿಗ್ಸ್, ಪ್ಯಾಟ್ರಿಕ್ ಪಿಯರ್ಸ್, ಥಾಮಸ್ ಮ್ಯಾಕ್ಡೋನಾ ಇವರೆಲ್ಲರ ಹೆಸರು ಹೇಳ್ತಾರೆ. ತನಗೆ ಇಷ್ಟವಿಲ್ಲದ ಮೇಜರ್ ಜಾನ್ ಮ್ಯಾಕ್ಬ್ರೈಡ್ ಬಗ್ಗೆನೂ ಹೇಳ್ತಾರೆ. ಓ ಹಾಗೆ. ಆದ್ರೆ ಈಗ ಅವರೆಲ್ಲರೂ ಉದಾತ್ತ ಹುತಾತ್ಮರು ಅನ್ನೋ ದೃಷ್ಟಿಯಿಂದ ನೋಡ್ತಾರೆ. ಅವರ ತ್ಯಾಗ ಅವರನ್ನು ಆ ಮಟ್ಟಕ್ಕೆ ಏರಿಸಿದೆ ಅಂತ. ಇಲ್ಲಿ ಒಂದು ವಿಷಯ ತುಂಬಾ ಆಸಕ್ತಿಕರವಾಗಿದೆ. 3ನೇ ಶ್ಲೋಕದಲ್ಲಿ ಬರುವ ಆ ಸಂಕೇತ, ಹರಿಯುವ ಹೊಳೆಯಲ್ಲಿರುವ ಕಲ್ಲು, ಅದರ ಬಗ್ಗೆ ಏನ್ ಹೇಳ್ತೀರಿ? ಅದು ಬಹಳ ಮುಖ್ಯವಾದ ರೂಪಕ. ಆ ಕಲ್ಲು ಅವರ ಭಾಗದ ಸಂಕಲ್ಪ, ಅವರ ದೃಢ ನಿಶ್ಚಯವನ್ನು ಪ್ರತಿನಿಧಿಸುತ್ತೆ. ಹೊಳೆ ಏನಿದೆಯಲ್ಲ, ಅದು ಬದಲಾಗುತ್ತಿರೇ ಇರುವ ಜೀವನ. ಸರಿ. ಆದ್ರೆ ಈ ಕಲ್ಲು ಮಾತ್ರ ಸ್ಥಿರವಾಗಿದೆ. ಅವರ ಉದ್ದೇಶ ಒಂದೇ, ಅವರ ಹೃದಯಗಳು ಕಲ್ಲಿನಂತೆ ಮಂತ್ರಮುಗ್ಧವಾಗಿವೆ ಅನ್ನೋ ಹಾಗೆ. ಆದ್ರೆ ಇಲ್ಲಿ ಯೀಟ್ಸ್ ಒಂದು ಪ್ರಶ್ನೆ ಕೇಳ್ತಾರೆ. ಈ ತರಹದ ಒಂದೇ ಗುರಿಯ ಭಕ್ತಿ, ಈ ಕಠಿಣತೆ, ಇದು ಕೊನೆಗೆ ಒಳ್ಳೇದಕ್ಕೆ ದಾರಿ ಮಾಡ್ತಾ ಅಥವಾ ಕೆಟ್ಟದ್ದಕ್ಕಾ ಅಂತ. ಅವರ ಒಳಗಿನ ಆ ಸಂಘರ್ಷ ಇದೆಯಲ್ಲ, ಅದು ಬಹಳ ಆಕರ್ಷಕ. ಹಾಗಾದ್ರೆ ಅಂತಿಮ ಶ್ಲೋಕದಲ್ಲಿ ಆ ಬೆಲೆಯ ಬಗ್ಗೆ ಮಾತಾಡೋದಲ್ವಾ? ಟೂ ಲಾಂಗ್ ಅ ಸ್ಯಾಕ್ರಿಫೈಸ್ ಕ್ಯಾನ್ ಮೇಕ್ ಅ ಸ್ಟೋನ್ ಆಫ್ ದ ಹಾರ್ಟ್. ಹೌದು, ಅದೇ. ಅವರ ಸಾವು ನಿಜವಾಗ್ಲೂ ಸಾರ್ಥಕವಾಯ್ತಾ ಅಂತ ಅವ್ರಿಗೆ ಅನುಮಾನ ಬರ್ತಾ? ಬಹುಶಃ ಆ ಪ್ರಶ್ನೆ ಕಾಡಿರಬಹುದು. ಆದ್ರೆ ಕವಿತೆಯಲ್ಲಿ ಅವರು ಕೊನೆಗೆ ಹೇಳೋದು, ಅದರ ಬಗ್ಗೆ ತೀರ್ಪು ಕೊಡೋದು ನಮ್ಮ ಕೆಲಸ ಅಲ್ಲ ಅಂತ. ಸರಿ. ಅವರದೊಂದು ಕನಸಿತ್ತು, ಸ್ವಾತಂತ್ರ್ಯದ ಕನಸು. ಅದಕ್ಕಾಗಿ ಅವರು ಸತ್ರು ಅನ್ನೋದು ನಮಗೆ ಗೊತ್ತಿದ್ರೆ ಸಾಕು ಅಂತ ಹೇಳ್ತಾರೆ. ಅವರು ಕನಸು ಕಂಡ್ರು ಮತ್ತು ಸತ್ರು ಎಂದು ತಿಳಿಯಲು ಸಾಕು. Enough to know they dreamed and are dead. ಹಾಗಾದ್ರೆ ಕೊನೆಯಲ್ಲಿ ಮತ್ತೆ ಮತ್ತೆ ಮ್ಯಾಕ್ಡೋನಾ, ಮ್ಯಾಕ್ಬ್ರೈಡ್, ಕೊನೋಲಿ, ಪಿಯರ್ಸ್ ಇವರ ಹೆಸರುಗಳನ್ನ ಯಾಕೆ ಹೇಳ್ತಾರೆ? ಅದು ಒಂದು ರೀತಿಯಲ್ಲಿ ಅವರನ್ನು ತಮ್ಮ ಪದ್ಯದಲ್ಲಿ ಅಮರರನ್ನಾಗಿಸುವ ಪ್ರಯತ್ನ. ಕಲೆಯ ಮೂಲಕ ಅವರಿಗೆ ಒಂದು ಶಾಶ್ವತವಾದ ಜೀವನವನ್ನು ಕೊಡೋದು. ಆ ಭಯಾನಕ ಸೌಂದರ್ಯ ಹುಟ್ಟಿದೆ ಅನ್ನೋದನ್ನ ಮತ್ತೆ ಮತ್ತೆ ಹೇಳ್ತಾ ಅದಕ್ಕೆ ಒಂದು ಸ್ಮಾರಕ ಕಟ್ಟುವ ಹಾಗೆ. ಹಾಗಾಗಿ ಕವಿತೆಯ ಧ್ವನಿ ಒಟ್ಟಾರೆಯಾಗಿ ಸ್ವಲ್ಪ ಶೋಕದಿಂದ ಕೂಡಿದೆ, ಚಿಂತನಾಶೀಲವಾಗಿದೆ. ಆದರೆ ಅದರಲ್ಲಿ ಒಂದು ಮೆಚ್ಚುಗೆಯ ಭಾವನೆಯೂ ಇದೆ. ಖಂಡಿತ. ಅದರ ರಚನೆ, ಆ ಕಲ್ಲಿನ ಸಂಕೇತ ಎಲ್ಲವೂ ಆ ಭಾವನಾತ್ಮಕ ಗೊಂದಲವನ್ನು, ಆ ಪರಿಸ್ಥಿತಿಯ ವಿರೋಧಾಭಾಸವನ್ನು ಚೆನ್ನಾಗಿ ಹಿಡಿದಿಟ್ಟುತ್ತೆ. ಭಯಾನಕತೆಯಿಂದಲೇ ಒಂದು ಸೌಂದರ್ಯ ಹುಟ್ಟಿರೋದು. ಇದು ನೇರವಾಗಿ ಬನ್ನಿ ಹೋರಾಡೋಣ ಅಂತ ಕರೆಯುವ ಕವಿತೆ ಅಲ್ಲ, ಬದಲಿಗ. ಇಲ್ಲ, ಖಂಡಿತ ಅಲ್ಲ. ಇದೊಂದು ಗಹನವಾದ ಸ್ಮರಣೆ, ಒಂದು ಧ್ಯಾನ ಅಂತಾನೂ ಹೇಳ್ಬೋದು. ಈ ತ್ಯಾಗದಿಂದ, ಈ ನೋವಿನಿಂದ ಐರ್ಲೆಂಡ್ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಪುನರ್ಜನ್ಮ ಪಡೆಯಿತು ಅಂತ ಸೂಚಿಸ್ತಿರುವ ಹಾಗೆ ಇದೆಯಲ್ವೇ? ಹೌದು ಹೌದು. ದೊಡ್ಡ ಮಟ್ಟದಲ್ಲಿ ನೋಡಿರೆ ಐತಿಹಾಸಿಕ ಘಟನೆಗಳು ಸಾಮಾನ್ಯ ವ್ಯಕ್ತಿಗಳನ್ನ ಹೇಗೆ ದೊಡ್ಡ ಸಂಕೇತಗಳನ್ನಾಗಿ ಪರಿವರ್ತಿಸುತ್ತವೆ ಅನ್ನೋದನ್ನ ಈ ಕವಿತೆ ತೋರಿಸುತ್ತೆ. ಮತ್ತೆ ಈ ಕ್ರಾಂತಿಕಾರಿ ತ್ಯಾಗದ ಪರಿಣಾಮಗಳು ಎಷ್ಟು ಸಂಕೀರ್ಣವಾಗಿರುತ್ತವೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವಂತೆ ಮಾಡುತ್ತೆ. ಕೇಳುಗರಿಗೆ ಒಂದು ಅಂತಿಮ ಪ್ರಶ್ನೆಯೊಂದಿಗೆ ಮುಗಿಸೋಣವೇ? ಆಗಬಹುದು. ಯೀಟ್ಸ್ ಅವರ ಈ ಕವಿತೆಯಂತಹ ಕಲಾಕೃತಿಗಳು
ಐತಿಹಾಸಿಕ ಘಟನೆಗಳು ಮತ್ತು ತ್ಯಾಗಗಳ ಬಗ್ಗೆ ನಮ್ಮ ನೆನಪು ಹಾಗೂ ತಿಳುವಳಿಕೆಯನ್ನು ಹೇಗೆ ರೂಪಿಸುತ್ತವೆ? ಬಹುಶಃ ಕೇವಲ ಇತಿಹಾಸದ ಪುಸ್ತಕಗಳ ವರದಿಗಳಿಗಿಂತ ಹೆಚ್ಚು ಶಕ್ತಿಯುತವಾಗಿ ಇವು ನಮ್ಮ ಮೇಲೆ ಪ್ರಭಾವ ಬೀರುತ್ತವೆಯಾ? ಇದರ ಬಗ್ಗೆ ಯೋಚಿಸಬಹುದು.